ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ಈ ಒಂದು ನಾಟಕದ ಕಾರಣೀಭೂತರಾದಂತಹ ಪರಮ ಪೂಜ್ಯ ಅನ್ನದಾನ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತಾಯಿ ಬನಶಂಕರಿ ಮತ್ತು ಲಕ್ಕಮ್ಮ ಚೌಡೇಶ್ವರಿ ತಾಯಿಯವರ ಚರಣ ಕಮಲಗಳಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬನಶಂಕರಿ ದೇವಿ ನಾಟ್ಯ ಸಂಘ ಗಂಜಿಹಾಲ್ ಇವರು ಕಂಗೆಟ್ಟ ಹುಲಿ ಎಂಬ ನಾಟಕವನ್ನ ಅರ್ಥಾತ್ ಸಹೋದರರ ಸವಾಲು ಎಂಬ ನಾಟಕ, ಈ ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರನ್ನ ಗಂಜಿಹಾಳ ಗ್ರಾಮದ ಎಲ್ಲ ನಾಗರಿಕರು, ಸಹೋದರರು, ತಾಯಂದಿರು ಎಲ್ಲರ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಸ್ವಾಗತ ಹಾಗೂ ಮಾಲಾರ್ಪಣೆ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಆತ್ಮೀಯ ಸ್ನೇಹಿತರಾದಂತಹ MC ನದಾಪ್ ಗುರುಗಳು. ಕಾರ್ಯಕ್ರಮದಲ್ಲಿ ಒಂಚೂರು ಬದಲಾವಣೆ, ದಯವಿಟ್ಟು ಎಲ್ಲರೂ ಕೂಡ್ರಿ, ಅಲ್ಲೇ ಕುಂತ್ಬಿಡ್ರಿ, ಎಲ್ಲರೂ ಕೂಡ್ರಿ. ಈ ಒಂದು ಕಂಗೆಟ್ಟ ಹುಲಿ ಎಂಬ ನಾಟಕವನ್ನು ರಚಿಸಿದಂತಹ ಶ್ರೇಷ್ಠ ಸಾಹಿತಿಗಳಾದಂತಹ ಮದನ್ ಕುಮಾರ್ ಕನ್ವಿಯವರು ನಮ್ಮನ್ನಗಲಿ ಹೋಗಿದ್ದಾರೆ. ಕನ್ನಡ ರಂಗಭೂಮಿಯ ಸಾಹಿತ್ಯ ಲೋಕಕ್ಕೆ ಸುಮಾರು 15 ನಾಟಕಗಳನ್ನ ಬರೆದು ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಂತಹ ಬಸವಕುಮಾರ್ ಸಬದತ್ತಿಯವರು ಈಗ ದೈಹಿಕವಾಗಿ ನಮ್ಮ ಮುಂದಿಲ್ಲ. ಅದೇ ರೀತಿ ಬಸವಕುಮಾರ್ ಸಬದತ್ತಿಯವರು ಕೂಡ ನಮ್ಮ ಮುಂದಿಲ್ಲ. ಅಂತಹ ಒಂದು ಕವಿಗಳ ಬಗ್ಗೆ ಒಂದು ಹಾಡನ್ನು ರಚಿಸಿ ಆ ಹಾಡಲಿದ್ದಾರೆ ನಮ್ಮ ಹಾರ್ಮೋನಿಯಂ ಗುರುಗಳಾದಂತಹ ಶ್ರೀಯುತ ಮುಕ್ಕಣ್ಣ ಬಿ ಗೌಡರ್ ಸರ್. ಮರಣ ಮಾಣಿಕ್ಯ ಅಗಲಿ ಹೋದ ಮದನ ಕುಮಾರ ಕವಿ, ಕನ್ನಡ ನಾಡಿಗೆ ಮರಳಿ ನೀನು ಬೇಗ ಹುಟ್ಟಿ ಬಾರೋ, ಬೇಗ ಹುಟ್ಟಿ ಬಾರೋ. ಮದನ ಕುಮಾರ ಕನಿವಿ, ನಮ್ಮ ಮದನ ಕುಮಾರ ಕನಿವಿ. ಕವಿಗಳ ಬೇಗ ಹುಟ್ಟಿ
ಧನ್ಯವಾದಗಳು ಮುಖಂಡ ಗುರುಗಳಿಗೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಮತ್ತು ಮಾಲಾರ್ಪಣೆ. ನನ್ನ ಮಾತಿಲ್ಲ ಇಲ್ಲಿ. ಹಲೋ ಹಲೋ ಹಲೋ. ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬನಶಂಕರ ದೇವಿ ನಾಟ್ಯ ಸಂಘ ಗಂಜಿಯಾಳ್ ಇವರು ಅರ್ಪಿಸಲಿರುವಂತಹ ಮದನ್ ಕುಮಾರ್ ಕಣವಿ ವಿರಚಿತ ಸುಂದರ ಸಾಮಾಜಿಕ ಕಲಾಕುಸುಮ ನಾಟಕ ಕಂಗೆಟ್ಟ ಹುಲಿ ಅರ್ಥಾತ್ ಸಹೋದರರ ಸವಾಲ್ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಮಾಜಿ ಜನಪ್ರಿಯ ಶಾಸಕರು, ಇವರ ಚಿರಂಜೀವಿಯವರಾದಂತ ಶ್ರೀಯುತ ರಾಜನಗೌಡ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಯುವ ಧುರೀಣರನ್ನು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಉದ್ಘಾಟಕರಾಗಿ ಆಗಮಿಸಿದಂತಹ ಕೊಡವೆ ದಾನಿ ಎಂದೇ ಖ್ಯಾತಿ ಪಡೆದಂತಹ ಶ್ರೀಯುತ ಎಸ್.ಆರ್. ನವಲಿ ಹಿರೇಮಠ್, ಸಂಸ್ಥಾಪಕ ಅಧ್ಯಕ್ಷರು ಎಸ್.ಆರ್.ಎನ್.ಇ ಫೌಂಡೇಶನ್ ಹುನಗುಂದ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರೀಗ ಮಾಲಾರ್ಪಣೆ. ಹಾಗೆಯೇ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿದಂತ ಶ್ರೀಯುತ ವೀರೇಶ್ ಉಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀಯುತ ಎಲ್.ಎಂ. ಪಾಟೀಲ್, ಮಾಜಿ ಉಪಾಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹಾಗೆಯೇ ಗಂಜಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಸುಭಾಷ್ ಜಡಿ ಅವರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಹೂ ಮಾಲಾರ್ಪಣೆ. ಶ್ರೀಯುತ ಪ್ರಕಾಶ್ ಗೌಡ ಪಾಟೀಲ್, ಬಿಜೆಪಿ ಯುವ ಧುರೀಣರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಅಖಂಡೇಶ್ ಪತ್ತಾರ್ ಕೂಡಲ ಸಂಗಮ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಯುವಕ ಮಿತ್ರರಿಂದ ಮಾಲಾರ್ಪಣೆ. ಹಾಗೆಯೇ ಶ್ರೀ ಮಹಾಂತೇಶ್ ಕೊಪ್ಪದ್, ಎಸ್.ಆರ್.ಎನ್.ಇ ಫೌಂಡೇಶನ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮಹಾಂತೇಶ್ ಮೂಲಿಮನಿ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಶ್ರೀ ಹನುಮಂತ್ ಅಚನೂರ್, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಪಿಕೆಪಿಎಸ್ ಗಂಜಾದ ಸದಸ್ಯರಾದಂತಹ ಶ್ರೀಯುತ ಹನುಮಂತ್ ಕಾಳೆ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಕನ್ನಡ ರೋಮಾಂಚನವಿ ಕನ್ನಡ ಹಿರಿಯರಾದಂತ ಶ್ರೀಯುತ ಸಂಗಪ್ಪ ಕೌಸುಗನವರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹಾಗೆಯೇ ಶ್ರೀಯುತ ಸಂಗಪ್ಪ ಬಾನಿ, ಎಸ್.ಆರ್.ಎನ್.ಇ ಧುರೀಣರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹೆಮ್ಮೆಯ ಮಾಜಿ ಸೈನಿಕರಾದಂತ ಶ್ರೀಯುತ ಸಂಗಪ್ಪ ಕನಕಣ್ಣವರ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗುರುನಾಥ್ ಸಿರೂರ್, ಉಪಾಧ್ಯಕ್ಷರು ಪಿಕೆಪಿಎಸ್ ಗಂಜಾಳ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಅತಿಥಿಗಳಂತ ಶ್ರೀಯುತ
ಭೀಮಣ್ಣ ಸಿರೂರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ದಯವಿಟ್ಟು ಪ್ರೇಕ್ಷಕರು ಕುಳಿತುಕೊಳ್ಬೇಕು. ಅಲ್ಲಿ ಹಿಂದೆ ಕುಂತವ್ರಿಗೆ ಏನೂ ಕಾಣಂಗಿಲ್ಲ. ದಯವಿಟ್ಟು ಕುಳಿತುಕೊಳ್ಬೇಕಾಗಿ ವಿನಂತಿ. ಶ್ರೀಯುತ ಮಾಂತೇಶ್ ಮಲ್ಲಾಳ PKPS ಸದಸ್ಯರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ಮಾಂತೇಶ್ ಬೀಳ್ಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಂದಗಲ್ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರಿಗೆ ಈಗ ಹೂ ಮಾಲಾರ್ಪಣೆ. ಹಾಗೆಯೇ ಶ್ರೀ ಶೇಖಪ್ಪ ಶಿರೂರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೂ ಮಾಲಾರ್ಪಣೆ. ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಂತ ಶ್ರೀಯುತ ನಬಿಸಾಬ್ ನನ್ನೂರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯುವಕರು ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕು. ಶ್ರೀಯುತ ಮಲ್ಲಪ್ಪ ಗೋಲಪ್ಪನವರು ಕಾಂಗ್ರೆಸ್ ಯುವ ಧುರೀಣರು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಸಂಜಯ್ ಬಸಪ್ಪ ಪಾಟೀಲ್ ಸದಸ್ಯರು PKPS ಗಂಜಿಹಾಳ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಬಾಲಪ್ಪ ಕಾಳೆ ಪ್ರಗತಿಪರ ರೈತರು ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅವರಿಗೆ ಈಗ ಮಾಲಾರ್ಪಣೆ. ಶ್ರೀ ಬಸವರಾಜ್ ಕಂಬಾರ್ SRNE ಧುರೀಣರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅವರಿಗೆ ಈಗ ಮಾಲಾರ್ಪಣೆ. ಹಿರಿಯರಾದಂತ ಶ್ರೀ ವಸಂತ್ ಸಿರೂರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಈಗ ಹೂ ಮಾಲಾರ್ಪಣೆ. ಶ್ರೀಯುತ ಕನಕಪ್ಪ ತಳವಾರ್ PKPS ಸದಸ್ಯರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಇನ್ನೊಬ್ಬ ಅತಿಥಿಗಳಂತ ಶ್ರೀಯುತ ಪಾಪಗೌಡ ಪಾಟೀಲ್ ಸಾಕಿನ್ ಚಿಕ್ಕಮಳಗಾವಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಹೂ ಮಾಲಾರ್ಪಣೆ. ತುಂಬಿದರು ಎದೆಯಲ್ಲಿ ಸಿರಿಗನ್ನಡ ಅಭಿಮಾನವ. ನಿವೃತ್ತ ನಗರ ಯೋಜನಾಧಿಕಾರಿಗಳಂತ ಶ್ರೀಯುತ ಜ್ಯೋತಿಬಾ ಕಮ್ಮಾರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಕನ್ನಡ ಹಾಗೆ ಯುವಕ ಮಿತ್ರರಾದಂತಹ ಶ್ರೀ ರವಿ ಅಚನೂರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀಯುತ ಮಾಂತೇಶ್ ಮೇಟಿ ಸದಸ್ಯರು PKPS ಗಂಜಿಹಾಳ್ ಇವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ರವಿಕುಮಾರ್ ಬಾನಿ SRNE ಧುರೀಣರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ದುರ್ಗಪ್ಪ ದೊಡ್ಡಮನಿ ಸದಸ್ಯರು PKPS ಗಂಜಿಹಾಳ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ಬಸವ ವಾಲಿಕಾರ್ ಸಾಕಿನ ಹಡಗಲಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಹೂ ಮಾಲಾರ್ಪಣೆ. ಹಾಗೆಯೇ ಶ್ರೀ ಅಶೋಕ್ ಹಡಗಲಿ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಮತ್ತೋರ್ವ ಯುವಕ ಮಿತ್ರರಾದಂತ ಶ್ರೀ ಹನುಮಂತ ರಾಗಪುರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ಮಾಂತೇಶ್ ಸುಳಿಬಾವಿ ಸಾಕಿನ್ ಹಿರೇಮಳಗಾವಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಹೂ ಮಾಲಾರ್ಪಣೆ. ಶ್ರೀ ಕನಕಪ್ಪ ವಾಲಿಕಾರ್ ಸದಸ್ಯರು PKPS
ಗಂಜಿಯಾಳ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಹೂ ಮಾಲಾರ್ಪಣೆ. ಸವಿನುಡಿ ಕನ್ನಡಿ ಶ್ರೀ ಮಾತೇಶ್ ಬಾವಿಕಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಸುರೇಶ್ ವನಗೇರಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈಗ ಮಾಲಾರ್ಪಣೆ. ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಪಾಪಣ್ಣ ಬಾಲರೆಡ್ಡಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಈಗ ಹೂ ಮಾಲಾರ್ಪಣೆ. ಹಿರಿಯರಾದಂತಹ ಶ್ರೀಯುತ ರಾಮಪ್ಪ ರಾಗಪುರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಈಗ ಅವರಿಗೆ ಮಾಲಾರ್ಪಣೆ. ಒಲವಿದಿ ಕೆಂಚಪ್ಪ ವಾಲಿಕರ್ ಬಿಜೆಪಿಯ ಸದಸ್ಯರು ಇವರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹಾಗೆಯೇ ಈ ಒಂದು ನಾಟಕವನ್ನು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಯುವಕ ಮಿತ್ರರಂತಹ ಶ್ರೀಯುತ ತಿಮ್ಮಣ್ಣ ಬಂಡಿವಡ್ಡರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಹಾಗೆಯೇ ಬಿಕೆಪಿಎಸ್ ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಶ್ರೀಯುತ ಈರಯ್ಯ ಗಣಾಚಾರಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ. ಈಗ ಅವರಿಗೆ ಹೂ ಮಾಲಾರ್ಪಣೆ. ಹಾಗೆಯೇ ಎಲ್ಲ ನನ್ನ ಸಂಗೀತ ಬಳಗಕ್ಕೂ ಹಾಗೂ ಈ ನಾಟಕವನ್ನು ವೀಕ್ಷಿಸಲು ಬಂದಿರುವಂತ ಎಲ್ಲಾ ಪ್ರೇಕ್ಷಕ ಮಹಾಶಯರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತಾ ವೇದಿಕೆ ಮೇಲಿರುವ ಅತಿಥಿ ಮಹೋದರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಲಿಕ್ ಸರ್ಗೆ. ಶ್ರೀಯುತ ಕೀಬೋರ್ಡ್ ಮಾಸ್ಟರ್ ಅಂತ ಮಹಾಂತೇಶ್ ಕೋಲಾರ್ ಅವರಿಗೆ ದಯವಿಟ್ಟು ಮಾಲಾರ್ಪಣೆ ಮಾಡಬೇಕು. ಅದೇ ತರನಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಮಲಿಕ್ ಸರ್ ಕೂಡ ಮಾಲಾರ್ಪಣೆ. ಅದೇ ತರನಾಗಿ ಮೊದಲು ದೇಶ, ತದನಂತರವೇ ರೈತ ಎಷ್ಟು ನಮಗೆ ಮುಖ್ಯ ಅದೋ ದೇಶ ಕಾಯುವ ಸೈನಿಕನು ಅಷ್ಟೇ ಮುಖ್ಯ. ಅಂತಹ ಒಬ್ಬ ಯುವ ಸೈನಿಕ ಇದೀಗ ತಾನೇ ತರಬೇತಿಯನ್ನು ಮುಗಿಸಿಕೊಂಡು ಬಂದಿರುವಂತಹ ಗ್ರಾಮದ ಹಿರಿಯರಾದಂತಹ ಲಕ್ಷ್ಮಣ್ ಬಾಣಿಯವರ ಮೊಮ್ಮಗ ಸಂತೋಷ್ ಬಾಣಿ. ಜೋರಾದ ಚಪ್ಪಾಳೆಯೊಂದಿಗೆ ಆತನನ್ನ ಈ ವೇದಿಕೆಗೆ ಸ್ವಾಗತಿಸಬೇಕು ಹಾಗೂ ಸನ್ಮಾನಿಸಬೇಕಾಗಿದೆ. ಧನ್ಯವಾದಗಳು. ಈ ಒಂದು ದಿವ್ಯ ವೇದಿಕೆಗೆ ಸೈನಿಕರು ಕೂಡ ಬಂದದ್ದು ನಮಗೆಲ್ಲರಿಗೂ ಸಂತೋಷ. ಮುಂದಿನ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದು. ಜ್ಯೋತಿ ಬೆಳಗಿಸಲಿಕ್ಕೆ ಬರಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಬಾಗಲಕೋಟ್ ಜಿಲ್ಲೆಯ ಬಿಜೆಪಿಯ ಉಪಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ವೀರೇಶಣ್ಣ ಉಂಡೋಡಿ ಹಾಗೂ ಎಲ್ ಪಾಟೀಲ್ ಗುರುಗಳು, ಸುಭಾಷ್ ಜಡಿ ಅಧ್ಯಕ್ಷರು ಪ್ರಕಾಶ್ ಗೌಡ ಪಾಟೀಲ್ ಅವರಿಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮ ನಡೆಸಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ.
ಹಲೋ, ಧನ್ಯವಾದಗಳು. ಮುಂದಿನ ಒಂದು ಕಾರ್ಯಕ್ರಮ ಉದ್ಘಾಟನೆ. ಆ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಕೊಡುಗೈ ದಾನಿಗಳೆಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಸನ್ಮಾನ್ಯ ಶ್ರೀ SR ನವಲಿ ಹಿರೇಮಠ್ ಗುರುಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನವಲಿ ಹಿರೇಮಠ ಅಜ್ಜ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಉದ್ಘಾಟನೆಯ ಭಾಷಣ ಸನ್ಮಾನ್ಯ ಶ್ರೀ SR ನವಲಿ ಹಿರೇಮಠ ಸಾಹೇಬರು. ಶ್ರೀ ಅನ್ನದಾನೇಶ್ವರನ ಹೃದಯ ಮಂದಿರದಲ್ಲಿರುವುದು ಶ್ರೀ ಬನಶಂಕರ ದೇವಿ ನಾಟ್ಯ ಸಂಘ ಗಂಜಿಯಾಲಿವರು ಏರ್ಪಡಿಸಿದಂಥ ಈ ನಾಟಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆತ್ಮೀಯರಾದ ಶ್ರೀ ರಾಜೀವ್ಗೌಡ ಪಾಟೀಲ್ರೇ, ಹಿರಿಯರಾದ LM ಪಾಟೀಲ್ರೇ, ಆತ್ಮೀಯರಾದ ವೀರೇಶ್ ಉಂಡೋಡಿಯವರೇ, ಮಾಂತೇಶ್ ಮೂಲಿಮನೆಯವರೇ, ಭೀಮಣ್ಣ ಶಿರೂರ್ ಅವರೇ ಮತ್ತು ಗಂಜಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಒಳಗೊಂಡು ಗಂಜಾಳ ಗ್ರಾಮ ಪಂಚಾಯಿತಿ ಎಲ್ಲ ಗುರು ಹಿರಿಯರೇ, ಇಲ್ಲಿ ನಡೆದಂಥ ಎಲ್ಲ ಪ್ರೇಕ್ಷಕ ಕಲಾವೃಂದವೇ, ಸಂಗೀತ ಬಳಗವೇ, ವಿಶೇಷವಾಗಿ ಈ ಮತಕ್ಷೇತ್ರದಲ್ಲಿ ಸೂಳಿಬಾಯಿ ಮತ್ತು ಗಂಜಿಯಾಳ ಎರಡೂ ಗ್ರಾಮಗಳು ಕಲೆಗಳ ತವರೂರು ಎಂದರು ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಬಹಳಷ್ಟು ಒಗ್ಗಟ್ಟಾಗಿ ತಾವೆಲ್ಲ ಪ್ರತಿ ವರ್ಷವೂ ಕೂಡ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗಾಗಿ ಮನರಂಜನೆ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದ್ದೇವೆ. ಆದರೆ ಸುಳಿಬಾಯಿ ಗ್ರಾಮದಲ್ಲಿ ಸುಮಾರು 9 ದಿನಗಳ ಕಾಲ ನಾಟಕ ಮಾಡ್ತಾರೆ, ಪ್ರತಿ ದಿವಸ ಒಂದು. ಆದರೆ ನೀವು ಅದಕ್ಕಿಂತ ಹೆಚ್ಚಾಗಿ ಪ್ರತಿ ದಿವಸ 2 ಕೂಡ ಮಾಡ್ತಾರೆ. ಅದಕ್ಕಾಗಿ ಒಳ್ಳೆಯ ಕಲಾವಿದರಿಗೆ ಪ್ರೋತ್ಸಾಹಕರಿದ್ದೀರಿ. ಮತ್ತು ವಿಶೇಷವಾಗಿ ಈ ಗಂಜಾಳ ಗ್ರಾಮದವರು ಋಣ ನನ್ನ ಮೇಲೆ ಭಾಳ ಇದೆ. ಮುಂದೆ ಒಳ್ಳೆಯ ಸಂದರ್ಭ, ಒಳ್ಳೆಯ ಕಾಲ ಆ ಅನ್ನದಾನೇಶ್ವರ ಕೂಡಿಸಿಕೊಟ್ಟಾಗ ನಿಮ್ಮೆಲ್ಲರ ಋಣ ತೀರಿಸಿದಂಥ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಆತ್ಮೀಯವಾಗಿ ಕರೆದು 1-2 ಮಾತ್ರ ಅವಕಾಶ ಕೊಡಬೇಕಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸಿ, ವೇಳೆ ಭಾಳ ಆಗಿದೆ, ಅದಕ್ಕೆ ಹೆಚ್ಚು ಮಾತನಾಡಿದ್ರೆ ಇನ್ನೊಂದು ನಾಟಕಕ್ಕೆ ಹೋಗ್ಬೇಕು. ಈಗಲೇ 11:30 ಆಗಕ್ಕೆ ಬಂದಿದೆ. ಅದಕ್ಕೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಯಾವುದೇ ಗಲಾಟೆ ಮಾಡಲಾರ್ದೆ ನಾಟಕ ನೋಡಿ ಬಂದಂಥ ಕಲಾವಿದರಿಗೆ ಗೌರವ ರೂಪವಾಗಿ ಕಳಿಸಿ ಊರಿಗೆ ಕೀರ್ತಿಯನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗುರುಗಳಿಗೆ. ಈಗ ಅಧ್ಯಕ್ಷರ ಅನುಮತಿಯ ಮೇರೆಗೆ ಸನ್ಮಾನ್ಯ ಶ್ರೀ ವೀರೇಶಣ್ಣ ಉಂಡೋಡಿಯವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ಪ್ರಥಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಅನ್ನದಾನೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಅದೇ ರೀತಿ ಗ್ರಾಮದ ತಾಯಿ ಲಕ್ಕಮ್ಮ ತಾಯಿಯನ್ನು ಕೂಡ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನೇಶ್ವರರ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 3-4 ನಾಟಕಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಏನು ಮೊದಲಿಂದನೂ ಕೂಡ ಗಂಜಿಯಾಳ ಗ್ರಾಮ ಅಂದರೆ ನಾಟಕ ಕಲೆಯ ತವರೂರು ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸುವಂಥ ಕೆಲಸವನ್ನು ಗಂಜಿಯಾಳ ಗ್ರಾಮದ ಎಲ್ಲ ಗುರು ಹಿರಿಯರು
ಯುವಕ ಮಿತ್ರರು ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ನಾಟಕ ಏನು ಬನಶಂಕರಿ ದೇವಿ ನಾಟ್ಯ ಸಂಘ ಏನು ಗಂಜಿಯಾಡ್ರಿವರು ಅನ್ನದಾನೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ಕಂಗೆಟ್ಟ ಹುಲಿ ಅರ್ಥಾತ್ ಸಹೋದರರ ಸವಾಲು ಅನ್ನುವಂತಹ ನಾಟಕವನ್ನು ಹಮ್ಮಿಕೊಂಡಿದ್ದೀರಿ. ಈ ನಾಟಕದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರ ಸುಪುತ್ರರಾಗಿರುವಂತಹ ಸನ್ಮಾನ್ಯ ರಾಜು ದೊಡ್ಡನಗೌಡ ಪಾಟೀಲ್ರವರೇ, ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ನಮ್ಮೆಲ್ಲರ ಹಿರಿಯರು, SRNE ಫೌಂಡೇಶನ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ SR ನವಲಿ ಹಿರೇಮಠ ಗುರುಗಳೇ, ಅದೇ ರೀತಿ ವೇದಿಕೆಯ ದಿವ್ಯ ಏನು ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ನಿವೃತ್ತ ಶಿಕ್ಷಕರು, ಅದೇ ರೀತಿ ನಮ್ಮೆಲ್ಲರ ಹಿರಿಯರಾದಂಥ LM ಪಾಟೀಲ್ ಗುರುಗಳೇ, ಅದೇ ರೀತಿ ಆತ್ಮೀಯರಾದಂಥ ಪ್ರಕಾಶ್ ಗೌಡ್ ಪಾಟೀಲ್ರವರೇ, ಗಂಜಾಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಸುಭಾಷ್ ಜಡೀರವರೇ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯ ಸಹೋದರ ಸಮಾನರಾದಂಥ ಮಹಾಂತೇಶ್ ಮೂಲಿಮನಿರವರೇ, ಅದೇ ರೀತಿ ನಮ್ಮ ಚಿಕ್ಕಮಾಗಿ ಗ್ರಾಮದ ಹಿರಿಯರು ಆತ್ಮೀಯ ಸಹೋದರರಾದಂಥ ಭೀಮಣ್ಣ ಸಿರೂರವರೇ, ನಮ್ಮ ಗೌಡಪ್ಪ ಅಚ್ಚನೂರವರೇ, ಅದೇ ರೀತಿ ನಮ್ಮ ಅಖಂಡೇಶ್ ಪತ್ತಾರವರೇ, ನಮ್ಮ ಬಾಣಿ ಸಂಗಪ್ಪಣ್ಣ ಬಾಣಿರವರೇ, ಹಿರಯ್ಯ ಗಣಾಚಾರ್ಯರವರೇ, ಹನುಮಪ್ಪಣ್ಣ ಕಾಳೇರವರೇ, ನಮ್ಮ ಹಿರಿಯರಾದಂಥ ಸಂಗಪ್ಪಣ್ಣ ಕೌಜುಗುನೂರವರೇ, ಎಲ್ಲರೂ ಕೂಡ ಬಹಳ ವೇದಿಕೆ ಮೇಲೆ ಬಹಳ ಜನ ಇರೋದ್ರಿಂದ ದಯಮಾಡಿ ಎಲ್ಲರನ್ನೂ ಕೂಡ ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದರೆ ಇನ್ನೊಂದು ನಾಟಕ ಕಾರ್ಯಕ್ರಮ ಉದ್ಘಾಟನೆ ಎಲ್ಲ ಅತಿಥಿಗಳು ಭಾಗವಹಿಸಬೇಕಾಗಿರೋದ್ರಿಂದ ದಯಮಾಡಿ ಕ್ಷಮೆ ಇರಲಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಈ ನಾಟಕವನ್ನು ನೋಡಬೇಕು, ಈ ನಾಟಕವನ್ನು ಪ್ರೋತ್ಸಾಹಿಸಬೇಕು. ಈ ನಾಟಕ ಏನು ಗಂಜಾಳ ಗ್ರಾಮದಲ್ಲಿರುವಂಥ ನಾಟಕವನ್ನು ಪ್ರೋತ್ಸಾಹಿಸಿ ಅದರಲ್ಲಿರುವ ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅನ್ನುವಂಥ ಉತ್ಸಾಹದೊಂದಿಗೆ ಭಾಗವಹಿಸಿರುವಂಥ ಎಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇವತ್ತು ನಾವೇನು ಬಹಳ ಹೇಳಬೇಕಾಗಿಲ್ಲ. ಗಂಜಾಳ ಗ್ರಾಮದ ಏನು ಈ ನಾಟಕ ಕಲೆ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಪ್ರತಿ ವರ್ಷವೂ ಕೂಡ ನಿರೂಪಿಸ್ತೀರಿ. ಒಂದೊಂದು ಸಾರಿ 7-8 ನಾಟಕಗಳನ್ನು ಹಮ್ಮಿಕೊಂಡು ಏನು ಗಂಜಾಳ ಗ್ರಾಮ ಈ ರಾಜ್ಯದಲ್ಲಿ ಏನು ನಾಟಕ ಕಲೆಯ ತವರೂರು ಅಂದರೆ ಗಂಜಾಳ ಗ್ರಾಮ ಅನ್ನೋದನ್ನ ನೀವೆಲ್ಲರೂ ಕೂಡ ನಿರೂಪಿಸಿದಿರಿ. ಏನು ಅನ್ನದಾನೇಶ್ವರ ಆಶೀರ್ವಾದ, ಲಕ್ಕಂ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಏನು ಈ ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಕಾಗಿರುವಂಥದ್ದು ಇಂಥ ಕಂಗೆಟ್ಟ ಹುಲಿಗಳಲ್ಲ. ಏನು ಸಹೋದರರು ನಾವು ಯಾರೂ ಕೂಡ ಸವಾಲಾಗಬೇಕಾಗಿಲ್ಲ. ನಾವೆಲ್ಲರೂ ಉತ್ತಮ ಸಂಸ್ಕಾರವಂತರಾಗೋಣ, ನಾವೆಲ್ಲರೂ ಉತ್ತಮ ಸಹೋದರರಾಗೋಣ. ನಮಗೆ ಬೇಕಾಗಿರುವಂಥದ್ದು ಇಂತಹ ಏನು ಗೋವುಗಳು ಬೇಕೇ ಹೊರತು ಇಂಥ ಕಂಗೆಟ್ಟ ಹುಲಿಗಳು ಬೇಡ. ಆದರೆ ನಾಟಕದ ಕವಿಗಳು ಬೇರೆ ಯಾವುದೋ ರೂಪದಲ್ಲಿ, ಬೇರೆ ಯಾವುದೋ ಅರ್ಥದಲ್ಲಿ ನಾಟಕವನ್ನ ಹೆಸರನ್ನ ನಾಮಕರಣ ಮಾಡಿರ್ಬೋದು. ನಾ ಅದಕ್ಕೆ ಅಪವಾದವನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಆದರೆ ಸಾಮಾಜಿಕವಾಗಿ ನಮ್ಮೆಲ್ಲರ ಜೊತೆಗೆ ಉತ್ತಮರಾಗಿರುವಂಥವರು, ಏನು ಈ ಗೋವುಗಳ ರೀತಿಯಲ್ಲಿ ಉತ್ತಮ ಸಂಸ್ಕಾರವನ್ನು ಹೊಂದಿರುವಂಥವ್ರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಇಂಥ ಕಂಗೆಟ್ಟ ಹುಲಿಗಳನ್ನು ನಾವೆಲ್ಲರೂ ಕೂಡ ಬೇಡವಾಗಿದೆ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಅನ್ನದಾನೇಶ್ವರ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ರೈತರಿಗೆ ಏನು ಈ ಕೃಷಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಹಾರೈಕೆಯೊಂದಿಗೆ ಅನ್ನದಾನೇಶ್ವರರ ಆಶೀರ್ವಾದದೊಂದಿಗೆ ಈ ನಾಟಕ ಯಶಸ್ವಿಯಾಗಿ ನಡೀಲಿ. ನಮ್ಮ ಗ್ರಾಮದ ಕಲಾವಿದರು, ನಮ್ಮ ಗ್ರಾಮದ ಸಂಗೀತ ಬಳಗದವರು ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದಾರೆ. ಈ ನಾಟಕ ಯಶಸ್ವಿಯಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ಅನ್ನದಾನೇಶ್ವರಲ್ಲಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ವೀರೇಶಣ್ಣ ಉಂಡೋಡಿ ಅವರಿಗೆ. ಕೊನೆಯದಾಗಿ ವಂದನಾರ್ಪಣೆ ಮಾಡಲಿದ್ದಾರೆ ಆತ್ಮೀಯ ಸಹೋದರ ಮೆಹಬೂಬ್ ಸಾಬ್ ತೆಗ್ಗಿನಮನಿ ಅವರು. ಹಲೋ, ಎಲ್ಲ ಗಣ್ಯಮಣ್ಣರಿಗೆ ವಂದನೆ, ಅಭಿನಂದನೆಗಳು. चतुर्भुजं सर्वविग्रह प्रशांत है, सर्वविग्रह प्रशांत है, सर्वविग्रह प्रशांत है, सर्वमंगल मांगल्ये शिवे सर्वार्थ साधिके
गुरु पंचाक्षरीश्वर ओम नमो श्री गुरु पुष्पराजेश्वर ओम नमो श्री गुरु अन्नदानेश्वर ओम नमो वनशंकर देवी ओम नमो नमो नमः